ದಾಳಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣಗೆ ವಿಚಾರ ಗೊತ್ತೇ ಇಲ್ವಂತೆ. ಪ್ರಕರಣದ ಬಗ್ಗೆ ಪ್ರಶ್ನಿಸಿದೆ, ಸರಿಯಾಗಿ ಉತ್ತರವನ್ನ ನೀಡಿಲ್ಲ. ನಾವ್ ಯಾಕೆ ಬಿಜೆಪಿಯವರ ಮನೆ ಮುಂದೆ ಹೋಗ್ತೀವಿ, ಆ ವಿಷಯ ನನಗೆ ಗೊತ್ತಿಲ್ಲ, ತಿಳಿದು ಮಾತಾಡ್ತೇನೆ, ನನಗೆ ಅಲ್ಲೇನು ನಡೆದಿದೆ ಅನ್ನೋದು ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ರೇವಣ್ಣ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನಮ್ಮ ಜೊತೆಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್ ಡಿ ರೇವಣ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಮುಖ್ಯವಾಗಿ ಪ್ರೀತಮ್ ಗೌಡ ಮನೆ ಮೇಲೆ ಅಲ್ಲೇ ಏನಾಗಿದೆ, ಅಲ್ಲಿ ಮನೆ ಮೇಲೆ ಪ್ರತಿಭಟನೆ ಆಗಿದೆ, ಇದು ರಾಜ್ಯ ಸರ್ಕಾರ ಮಾಡಿದೆ ಅನ್ನುವಂಥದ್ದು ಆರೋಪ ಮಾಡ್ತಿದ್ದಾರೆ ಸರ್ ಬಿಜೆಪಿ. ನೋಡ್ರಿ, ಒಂದು ನಿಮಿಷ ನಾವ್ಯಾಕೆ ಅವ್ರ ಮನೆ ಹತ್ರ ಹೋಗೋಣ್ರಿ, ಅವನು ನನಗೆ ಗೊತ್ತಿಲ್ಲ ಅದು ವಿಷಯ ಏನು ಅಂತ ತಿಳ್ಕೊಂಡು ಹೇಳ್ತೀನಿ ಸರ್. ಈಗ ಅಲ್ಲಿ ಮುಖ್ಯವಾಗಿ ದೇವೇಗೌಡರ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರು ನಡುವೆ ಮಾರಾಮಾರಿ ಆಗಿದೆ ಅನ್ನುವಂಥದ್ದು ಸರ್. ಅವ್ರ ಮೇಲೆ ಕಲ್ಲು ತೂರಾಟಗಳು ಕೂಡ ಆಗಿದೆ ಅನ್ನುವಂಥದ್ದು ಸರ್. ಒಂದು ನಿಮಿಷ, ಯಾರ್ಯಾರು ಏನು ಮಾಡ್ಕೊಂತಾರೆ ಎಲ್ಲ BJP ಕತೆ ಗೊತ್ತಿಲ್ವೇನ್ರಿ. ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಿ ವಿಷಯ ತಿಳ್ಕೊಳ್ಳೋದಲ್ಲ ನಾನು ರಿಯಾಕ್ಟ್ ಮಾಡಿ ಸರ್. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಅದರಿಂದ ದೂರವಾಣಿ ಸಂಪರ್ಕ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಮಾತಾಡಿದ್ದಾರೆ ಸರ್. ಇದು ಪ್ರಕರಣ ಸಂಬಂಧ ಅದೇನು ಅಂತ ತಿಳ್ಕೊಂಡು ಹೇಳ್ತೀನಿ. ಅಂದರೆ ಈಗ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದ್ರೆ ಸರ್ ಪೊಲೀಸ್ ಅಧಿಕಾರಿಗಳ ಜೊತೆ ಇನ್ನೂ ಕೂಡ ತಿಳ್ಕೊಂಡು ಹೇಳ್ತೀನಿ. ಅಲ್ಲೇನಾಗಿದೆ ಅದೇನು ಅಂತ ಗೊತ್ತಿಲ್ಲ, ತಿಳ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡ್ತೀನಿ. ನಮ್ಮ ಜೊತೆಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್ ಡಿ ರೇವಣ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಮುಖ್ಯವಾಗಿ ಪ್ರೀತಮ್ ಗೌಡ ಮನೆ ಮೇಲೆ ಅಲ್ಲೇ ಏನಾಗಿದೆ, ಅಲ್ಲಿ ಮನೆ ಮೇಲೆ ಪ್ರತಿಭಟನೆ ಆಗಿದೆ, ಇದು ರಾಜ್ಯ ಸರ್ಕಾರ ಮಾಡಿದೆ ಅನ್ನುವಂಥದ್ದು ಆರೋಪ ಮಾಡ್ತಿದ್ದಾರೆ ಸರ್ ಬಿಜೆಪಿ. ನೋಡ್ರಿ, ಒಂದು ನಿಮಿಷ ನಾವ್ಯಾಕೆ ಅವ್ರ ಮನೆ ಹತ್ರ ಹೋಗೋಣ್ರಿ, ಅವನು ನನಗೆ ಗೊತ್ತಿಲ್ಲ ಅದು ವಿಷಯ ಏನು ಅಂತ ತಿಳ್ಕೊಂಡು ಹೇಳ್ತೀನಿ ಸರ್. ಈಗ ಅಲ್ಲಿ ಮುಖ್ಯವಾಗಿ ದೇವೇಗೌಡರ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರು ನಡುವೆ ಮಾರಾಮಾರಿ ಆಗಿದೆ ಅನ್ನುವಂಥದ್ದು ಸರ್. ಅವ್ರ ಮೇಲೆ ಕಲ್ಲು ತೂರಾಟಗಳು ಕೂಡ ಆಗಿದೆ ಅನ್ನುವಂಥದ್ದು ಸರ್. ಒಂದು ನಿಮಿಷ, ಯಾರ್ಯಾರು ಏನು ಮಾಡ್ಕೊಂತಾರೆ ಎಲ್ಲ BJP ಕತೆ ಗೊತ್ತಿಲ್ವೇನ್ರಿ. ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಿ ವಿಷಯ ತಿಳ್ಕೊಳ್ಳೋದಲ್ಲ ನಾನು ರಿಯಾಕ್ಟ್ ಮಾಡಿ ಸರ್. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಅದರಿಂದ ದೂರವಾಣಿ ಸಂಪರ್ಕ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಮಾತಾಡಿದ್ದಾರೆ ಸರ್. ಇದು ಪ್ರಕರಣ ಸಂಬಂಧ ಅದೇನು ಅಂತ ತಿಳ್ಕೊಂಡು ಹೇಳ್ತೀನಿ. ಮತ್ತು ಈಗ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದ್ರೆ ಸರ್ ಪೊಲೀಸ್ ಅಧಿಕಾರಿಗಳ ಜೊತೆ ಇನ್ನೂ ಕೂಡ ತಿಳ್ಕೊಂಡು ಹೇಳ್ತೀನಿ. ಅಲ್ಲೇನಾಗಿದೆ ಅದೇನು ಅಂತ ಗೊತ್ತಿಲ್ಲ, ತಿಳ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡ್ತೀನಿ. ಇದಿಷ್ಟು ರೇವಣ್ಣ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮೋಹನ್ ಜೊತೆಗೆ ಕೃಷ್ಣ, ಜೀವನ್ ವಿಸರ್ಜನ್ ಕನ್ನಡ, ಬೆಂಗಳೂರು. ಲೋಕೋಪಯೋಗಿ ಸಚಿವರಾಗಿರುವಂತಹ ಎಚ್ ಡಿ ರೇವಣ್ಣ ಅವರಿಗೆ ಹಾಸನದಲ್ಲಿ ಏನು ನಡೆದಿದೆ ಅನ್ನೋದೇ ಗೊತ್ತಿಲ್ವಂತೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತಮ್ಮ ಜಿಲ್ಲೆಯಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಲ್ಲಿ ಏನು ನಡೆದಿದೆ ಅನ್ನೋದು ನನಗೆ ಗೊತ್ತಿಲ್ಲ, ನಾನು ಈಗಷ್ಟೇ ಮಾಹಿತಿಯನ್ನ ಪಡ್ಕೊಳ್ಬೇಕಾಗಿದೆ, ಮಾಹಿತಿಯನ್ನ ಪಡ್ಕೊಂಡ ನಂತರ ನಾನು ಉತ್ತರಿಸ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ತಮ್ಮ ಜಿಲ್ಲೆಯಲ್ಲಿ ಹಾಗಾದ್ರೆ ಏನೇನು ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರ ಕೂಡ ಹಾಗಾದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ವಾ ಅನ್ನುವಂತಹ ಪ್ರಶ್ನೆ. ಈ ಘಟನೆಯ ಬಗ್ಗೆ ರೇವಣ್ಣ ಅವರಿಗೆ ಗೊತ್ತೇ ಇಲ್ವಂತೆ. ನಾವ್ಯಾಕೆ ಬಿಜೆಪಿ ಅವರ ಮನೆಗೆ ಹೋಗ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ ರೇವಣ್ಣ ಅವರು. ಪ್ರಕರಣದ ಬಗ್ಗೆ ಪ್ರಶ್ನಿಸಿದ್ರೆ ಸರಿಯಾಗಿ ಉತ್ತರವನ್ನ ಕೂಡ ಕೊಡೋದಿಲ್ಲ ರೇವಣ್ಣ ಅವರು. ನಾವ್ಯಾಕೆ ಬಿಜೆಪಿ ಅವರ ಮನೆ ಮುಂದೆ ಹೋಗ್ತೀವಿ, ನನಗೆ ಆ ವಿಷಯನೇ ಗೊತ್ತಿಲ್ಲ ಅನ್ನುವಂತಹ ಹಾರಿಕೆಯ ಉತ್ತರವನ್ನ ಕೊಟ್ಟಿದ್ದಾರೆ.